ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ವ್ಲಾಗ್ಸ್. ಇದು ಬಂದ್ಬಿಟ್ಟು ಸಂಡೇ ವ್ಲಾಗ್. ಸ್ಯಾಟರ್ಡೆ ಎಲ್ಲ ಪೈಂಟ್ ಎಲ್ಲ ಮುಗಿಸಿ ಭಾನುವಾರ ಮಧ್ಯಾಹ್ನದಷ್ಟೊತ್ತಿಗೆಲ್ಲ ಮುಗೀತು. ಸೊ ಅದಾದಮೇಲೆ ನಾನು ಒಂದು ಬ್ಲೌಸ್ ತೊಗೊಬೇಕಿತ್ತು. ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು. ಅದಕ್ಕೋಸ್ಕರ ಚಿಕ್ಕಪೇಟೆಗೆ ಹೋಗ್ತಾಯಿತ್ತು. ಊರಿಂದ ನಾವು ಗೋಷ್ರಿಗೆ ಬಸ್ಸಲ್ಲಿ ಹೋದರೆ 3 ಅವರ್ಸ್ ಬೇಕಾಗುತ್ತೆ ಬೆಂಗಳೂರಿಗೆ ಹೋಗೋಕ್ಕೆ. ಬೇರೆ ವೆಹಿಕಲ್ ಓನ್ ಆಗಿದ್ದರೆ ಒಂದು 2 ಅವರ್ಸು 1.5 ಹೋಗ್ಬಿಡ್ಬೋದು. ಸೊ ಮಧ್ಯಾಹ್ನವೇ ಹೊರಟು ನಾವು ಅಲ್ಲಿಗೆ ಹೋಗೋಷ್ಟ್ರಾಗಿ ಲೇಟ್ ಆಗುತ್ತೆ ಅಂತ ನಾವು ಹೊರಟಾಗೆ ಆಗಲೇ 1 ಗಂಟೆ ಆಗಿತ್ತು. ಹಾಗಾದ್ರೂ ಲೇಟ್ ಆಗೇ ಹೋಯಿತು. ಆಮೇಲೆ ಕೆಂಗೇರಿಗೆ ಬಂದು ಸೊ ಅಲ್ಲಿ ಕಾರ್ ಪಾರ್ಕ್ ಮಾಡಿ ಊಟ ಮಾಡಿ 2 ಗಂಟೆ ಆಗಿತ್ತು ನಾವು ಹೋಗೋಷ್ಟ್ರಾಗಿ. ಊಟ ಮಾಡಿಕೊಂಡು ಹೊರಟು ಅಲ್ಲೇ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಇತ್ತು, ಅಲ್ಲೇ ಇರೋದು. ಸೊ ಊಟ ಮುಗಿಸ್ಕೊಂಡು ಹೋದೋ. ಸೊ ಹೋಗ್ಬೇಕಾದ್ರೆ ಮೆಟ್ರೋದಲ್ಲಿ ಹೋದೋ. ಗಾಡೀಲಿ ಹೋದರೆ ಟ್ರಾಫಿಕ್ ಇರುತ್ತೆ, ಸಂಡೇ ಬೇರೆ ಅಲ್ವಾ, ಹೆವಿ ರಶ್ ಇರುತ್ತೆ, ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ನಾವು ಮೆಟ್ರೋದಲ್ಲೇ ಹೋದೋ. ಅಲ್ಲಿಂದ ಕೆಂಗೇರಿಯಿಂದ ಮೆಟ್ರೋದಲ್ಲೇ ಹೋಗಿದ್ದು ಚಿಕ್ಕಪೇಟೆಗೆ. ಸೊ ಇಲ್ಲಿ ನಾವು ಮೆಟ್ರೋಗೆ ಬಂದಾದಮೇಲೆ ಅಲ್ಲಿ ವೀಡಿಯೋ ಮಾಡ್ತಾಯಿದ್ದಾಗ ಆಚೆ ಸೆಕ್ಯೂರಿಟಿಯವ್ರು ಬಂದುಬಿಟ್ಟು ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಸೊ ಏನೋ ಚೆಕಿಂಗ್ ಪ್ರೊಸೆಸಿಂಗ್ ಇರುತ್ತೆ, ಸೆಕ್ಯೂರಿಟಿ ಚೆಕಿಂಗ್ ಪ್ರೊಸೆಸ್, ಅದೆಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ಬಂದು ಅದು ವೀಡಿಯೋ ಡಿಲೀಟ್ ಮಾಡಿಸ್ಬಿಟ್ರು ಅವರು. ಡಿಲೀಟ್ ಮಾಡಿ ಇಲ್ಲ ಫೈನ್ ಹಾಕ್ತೀವಿ ಅಂತ. ಸೊ ಅದಾದಮೇಲೆ ನಾವು ಬಂದು ಇಲ್ಲಿ ಮೆಟ್ರೋ ಬಂದಿತ್ತು, ಮೆಟ್ರೋ ಟ್ರೈನು. ಬಟ್ ಅದು ಕ್ಲೀನಿಂಗ್ ಮಾಡಬೇಕಿತ್ತು. ಅಂದರೆ ಒಂದು 5 ನಿಮಿಷ ಕ್ಲೀನ್ ಮಾಡ್ತಾರೆ ಅದನ್ನು. 5 ನಿಮಿಷ, ಜಾಸ್ತಿ ಏನಿಲ್ಲ. ಅಷ್ಟು ದೊಡ್ಡದನ್ನ ಸುಮ್ಮನೆ ಹಿಂಗೆ ಗುಡ್ಸ್ಕೊಂಡು ಹೋಗ್ಬಿಡ್ತಾರೆ ಸೈಡಲ್ಲಿ. ನೋಡಿ ಎಲ್ಲ ಫುಲ್ಲು ಖಾಲಿ ಯಾರೂ ಇರಲಿಲ್ಲ ಮೆಟ್ರೋದಲ್ಲಿ. ಇದೇ ಫಸ್ಟ್ ಟೈಮ್ ನಾನು ಮೆಟ್ರೋದಲ್ಲಿ ಇಷ್ಟು ಖಾಲಿ ಹೋಗಿದ್ದು. ನಾವು ಹೋಗ್ಬೇಕಾರೆಲ್ಲ ಫುಲ್ಲು ರಶ್ಶು ನಿಂತ್ಕೊಳ್ಳೋಕೆ ಮಾತ್ರ ಜಾಗ ಸಿಗ್ತಿತ್ತು. ಸೊ ಇದೇ ಫಸ್ಟ್ ಟೈಮು ಇಷ್ಟು ಖಾಲಿ ಇದ್ದಿದ್ದು. ಸೊ ಮೆಟ್ರೋ ಎಲ್ಲ ಬಂತು. ಆಮೇಲೆ ಮೆಜೆಸ್ಟಿಕ್ಕಿಗೆ ಬಂದು ಮೆಜೆಸ್ಟಿಕ್ಕಲ್ಲಿ ನಾವು ಟ್ರೈನ್ನ ಚೇಂಜ್ ಮಾಡಬೇಕು. ಏಕೆಂದರೆ ಪರ್ಪಲ್ ಲೈನಿಂದ ಗ್ರೀನ್ ಲೈನಿಗೆ ಚೇಂಜ್ ಮಾಡಬೇಕು. ಮೆಜೆಸ್ಟಿಕ್ಕಿಂದ ಚಿಕ್ಕಪೇಟೆಗೆ ಇನ್ನೊಂದು ಮೆಟ್ರೋ ಹತ್ಕೊಂಡು ಹೋದೋ. ಚಿಕ್ಕಪೇಟೆಗೆ ಬಂದು ಅವತ್ತು ಸಂಡೇ ಆಗಿದ್ದರಿಂದ ತುಂಬ ರಶ್ ಇತ್ತು. ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದರು. ಜಾಗನೇ ಇರಲಿಲ್ಲ, ಅಷ್ಟು ಜನ ಇದ್ದರು. ಏಕೆ ಅಂದರೆ ಅವತ್ತೇ ಎಲ್ಲ ವೀಕೆಂಡ್ ಇರುತ್ತೆ, ತುಂಬ ಶಾಪಿಂಗ್ ಮಾಡೋರೆಲ್ಲ ಅವತ್ತೇ ಬಂದಿರ್ತಾರೆ. ಅದಕ್ಕೋಸ್ಕರ ಜಾಸ್ತಿ ರಶ್ ಇತ್ತು. ಸೊ ನಾವು ಹೋದ ಸರಿ ಹೋದಾಗ ವೀಕೆಂಡಲ್ಲಿ ಹೋಗಿದ್ದು, ಬುಧವಾರದ ಟೈಮು. ಅಷ್ಟೊಂದು ಜನ ಏನಿರಲಿಲ್ಲ. ಜನ ಇದ್ದರು ಅಂದರೆ ಇಷ್ಟೊಂದು ಏನಿರಲಿಲ್ಲ. ಬಟ್ ಈ ಸಂಡೇ ಟೈಮ್ ಮಾತ್ರ ಸಿಕ್ಕಾಪಟ್ಟೆ ಇದ್ದರು. ಆ್ಯಂಡ್ ಸಂಡೇ ಟೈಮ್ ಮಾತ್ರ ಈ ಥರ ಸಣ್ಣ ಶಾಪ್ಗಳನ್ನೆಲ್ಲ ಹಾಕೋದು. ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ದೊಡ್ಡವೆಲ್ಲ ಇರುತ್ತೆ. ಬಟ್ ಸಂಡೇ ಟೈಮಲ್ಲೆಲ್ಲ ಸಣ್ಣ ಶಾಪೆಲ್ಲ ಹಾಕ್ತಾರೆ. ನಮಗೆ ಈಸಿಯಾಗಿ ಏನಾರು ಬೇಕು ಅಂದರೆ ಸಿಗೋ ಹಂಗೆ. ಬರಬೇಕು ಚಿಕ್ಕಪೇಟೆಗೆ ಅಂದರೆ ಸಂಡೇ ಟೈಮು ಬೆಸ್ಟ್ ಅಂತ ಹೇಳ್ಬೋದು. ಸೊ ನಾವು ಹೋಗಿದ್ದೆ ಸೀರೆಗೆ ಒಂದು ವರ್ಕ್ ಇರೋವಂಥ ಬ್ಲೌಸ್ ತರೋಕ್ಕೆ, ಮತ್ತು ಇನ್ನೂ ಏನೇನೋ ಥಿಂಗ್ಸ್ ತೊಗೊಳಕ್ಕೆ. ಬಟ್ ಫಸ್ಟ್ ನಾವು ಬ್ಲೌಸ್ ತೊಗೊಂಬಿಡೋಣ, ಆಮೇಲೆಲ್ಲ ತೊಗೊಳೋಣ ಅಂತ ಹೋಗ್ತಾಯಿದ್ದೋ. ಬಟ್ ನಾವು ಹೋಗೋ ರೋಡಲ್ಲೇ ಇಷ್ಟೊಂದು ಅಂಗಡಿ ಇರ್ಬೇಕಾದ್ರೆ ಸುಮ್ಮನೆ ಇರ್ತಾರ ನೋಡಿದವರು. ಎಲ್ಲ ನೋಡಿಕೊಂಡು ಅಲ್ಲೇ ಒಂದು ಶಾಪಿಂಗ್ ಮಾಡಿಕೊಂಡು ಹೋಗ್ಬಿಟ್ಟು ನಾವು ಹೋಗೋಷ್ಟ್ರಾಗೆ 5 ಗಂಟೆ ಆಗೇ ಹೋಯ್ತು. ಈ ರೋಡ್ ಬಿಟ್ಟು ನಾವು ಸುದರ್ಶನ್ ಸಿಲ್ಕ್ಸ್ ಆ ರೋಡ್ಗೆ ಹೋಗೋ ಅಷ್ಟೊತ್ತಿಗೆ 5 ಗಂಟೆ ಆಗೇ ಹೋಗಿತ್ತು. ನಾವು ಇಷ್ಟೇ ಬೇಗ ಹೋಗೋಣ, ಬೇಗ ತೊಗೊಂಡು ಹೋಗೋಣ ಅಂತ ಹೋದ್ರೂ ಅಂಗಡಿಗಳು ಕಾಣಿಸಿರ್ತವೆ. ಅದು ಚೆನ್ನಾಗಿದ್ದಾಗ ಎಷ್ಟಿದು ಅಂತೆಲ್ಲ ನೋಡಿ ತೊಗೊಂಡು ಚೆನ್ನಾಗಿ ನಮಗೆ ಇಷ್ಟ ಆದರೆ ಪ್ರೈಸು ಎಲ್ಲ ತೊಗೊಂಡು ಹೋಗೋಷ್ಟ್ರಾಗಿ ಲೇಟೇ ಆಗೋಯಿತು. ಸೊ ನಾವು ಅಲ್ಲಿಗೆ ಹೋಗಿದ್ದು. ಅಲ್ಲೊಂದು ಏನು ವರ್ಕುಡ್ ಬ್ಲೌಸ್ ಡಿಸೈನ್ಸು, ಅಂದರೆ ಸ್ಟಿಚ್ಡ್ ಅನ್ಸ್ಟಿಚ್ಡ್ ಎಲ್ಲ ಸಿಗ್ತಾಯಿದ್ದೋ. ಸೊ ನಾನು ಅದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು. ಅದನ್ನು ಅಲ್ಲಿಗೆ ಹೋದು ಅದಕ್ಕೋಸ್ಕರ. ಬಟ್ ಅದು ಬಾಗಿಲು ಹಾಕ್ಬಿಟ್ಟಿತ್ತು. 4 ಗಂಟೆಗೆ ಕ್ಲೋಸ್ ಅಂದರು. ತುಂಬ ಜನ ಇದ್ದರು ಅಲ್ಲಿ, ಆದರೂ ಅವ್ರು ಓಪನ್ ಮಾಡಲೇ ಇಲ್ಲ. ಹಾಫ್ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಎಷ್ಟೇ ನಾವು ರಿಕ್ವೆಸ್ಟ್ ಮಾಡಿ ಕೇಳಿದ್ರು, ತುಂಬ ದೂರದಿಂದ ಬಂದಿದ್ದೀವಿ ಅಂತ ಕೇಳಿದ್ರು ಅವ್ರು ಓಪನ್ ಮಾಡಲಿಲ್ಲ.
ಈ ಗೌನ್ ನೋಡಿ ಎಷ್ಟು ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು, ಎಲಿಗೆಂಟಾಗಿ, ನನಗಂತೂ ತುಂಬ ಇಷ್ಟ ಆಗಾಯಿತು. ಇನ್ನೂ ಒಂದು ಗೌನ್ ನೋಡಿದೆ, ಅದು ಇನ್ನೂ ಚೆನ್ನಾಗಿತ್ತು ಗ್ರ್ಯಾಂಡಾಗಿ. ಅದ್ರ ಪ್ರೈಸ್ ಕೇಳಿದ್ದಕ್ಕೆ 10,000 ಅಂದರು. ಬಾಯಿ ಮುಚ್ಕೊಂಡು ಬಂದ್ಬಿಟ್ಟೆ ನಾನು. ನೋಡಿ ಇದೆ ಸರ್ಪ್ರೈಸ್ ಲೇಡೀಸ್ ಅಂತ. ಸೊ ಇದೆ ಸುದರ್ಶನ್ ಸಿಲ್ಕ್ಸ್ ಮುಂದ್ಗಡೆನೆ. ಬಟ್ ಅವರಂತೂ ಬಾಗಿಲು ತೆಗೀರೇ ಇಲ್ಲ, ತುಂಬ ಡಿಸಪಾಯಿಂಟೆಡ್ ಆಗೋಯಿತು. ಆ್ಯಂಡ್ ಅದಾದಮೇಲೆ ಹಂಗೆ ಮುಂದೆ ಬಂದು ಸುದರ್ಶನ್ ಸಿಲ್ಕ್ಸ್ ಎಲ್ಲ ಬಿಟ್ಟು ಮುಂದೆ ಬಂದು ಅರಿಹಂತ್ ಅಂತ ಸಿಕ್ತು. ಸೊ ಅಲ್ಲಂತೂ ಎಷ್ಟು ವರ್ಸ್ಟಾಗಿ ಟ್ರೀಟ್ ಮಾಡ್ತಾರೆ ಕಸ್ಟಮರ್ಸ್ನ, ಅಂದರೆ ತುಂಬ ವರ್ಸ್ಟಾಗಿ ಟ್ರೀಟ್ ಮಾಡ್ತಾರೆ. ಸೊ ಕೂತ್ಕೊಳ್ಳಿ ಅಂತಲೂ ಹೇಳಲಿಲ್ಲ ಅವರು. ಸೊ ತುಂಬ ಬೇಜಾರಾಗೋಯಿತು ನಮಗಾದರೂ. ನಮಗೆ ಹೋಗಿದ್ದೆ ಬ್ಲೌಸ್ ತರೋಕ್ಕೆ ಅಂತ, ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವರು ಕೇಳಿದ ಪ್ರೈಸೇ ಕೊಟ್ಟು ತೊಗೊಂಡು ಬಂದು. ಅದಾದಮೇಲೆ ನನ್ನ ತಂಗಿ ಬಳೆ ತೊಗೊಬೇಕು, ಅಂದರೆ ಮದುವೆಗೆ ಕಪ್ಪು ಬಳೆ ಎಲ್ಲ ಹಾಕ್ತಾರಲ್ವ, ಅದ್ರ ಮುಂದೆ ಎಲ್ಲ ಹಾಕೋಕ್ಕೆ ಡಿಸೈನ್ ಬಳೆ ತೊಗೊಬೇಕು ಅಂದ್ಲು. ಅದೆಲ್ಲ ತೊಗೊಂಡು ಏನೇನೋ ತೊಗೊಂಡು ಬರೋಷ್ಟೊತ್ತಿಗೆ ಲೇಟಾಗೋಯಿತು. 7:30 ಆಗೋಯ್ತು ಆಗಲೇ ಚಿಕ್ಕಪೇಟೆಯಲ್ಲೇ. ಆಮೇಲೆ ಅಲ್ಲಿಂದ ಬಂದು ಮೆಟ್ರೋಗೆ ಹೋಗಿ, ಮೆಟ್ರೋಯಿಂದ ನಾವು ಬಂದಿದ್ದು ಮೆಜೆಸ್ಟಿಕ್ಕಿಗೆ. ಮೆಜೆಸ್ಟಿಕ್ ನೋಡಿ, ಮೆಜೆಸ್ಟಿಕ್ಕು ಅವತ್ತು ಜಾಸ್ತಿ ಜನ ಇರಲಿಲ್ಲ, ಏಕೆಂದರೆ ಅವತ್ತು ವೀಕೆಂಡ್ ಆಗಿದ್ದರಿಂದ ಎಲ್ಲರೂ ಮನೆಯಲ್ಲೇ ಇದ್ದರು. ಅದಾದಮೇಲೆ ಬಸ್ ಹತ್ತೋದು ಕರೆಕ್ಟಾಗಿ 8 ಗಂಟೆಗೆ ಹತ್ತಿದ್ದಕ್ಕೆ ನಾವು ಬಂದಿದ್ದೆ 10:30ಗೆ. ಊಟಕ್ಕೆ ಅಂತ ನಿಲ್ಲಿಸಿದ್ರು ಅಲ್ಲಿ 9:30ಗೆ. 9:30ಗೆ ನಿಲ್ಸಿದ್ದು 10 ಗಂಟೆ ಆದರೂ ಬರಲಿಲ್ಲ. ಅದರಿಂದನೇ ಲೇಟಾಗೋಯಿತು ನಮಗೆ. ಊಟ ಮಾಡ್ಕೊಡ್ರಿ ಅಂತ ಅಷ್ಟು ಕಾಯಿಸ್ಬಿಟ್ರು. ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಂದು 10:30 ಆಯಿತು ನಾವು ಬರೋಷ್ಟರಿಗೆ. ನಮ್ಮ ಅಪ್ಪಂಗೆ ಫೋನ್ ಮಾಡಿ ಹೇಳಿದ್ದು. ಹತ್ತತ್ರ 11 ಗಂಟೆ ನಮ್ಮ ಅಪ್ಪ ಬಂದು ಕಾಯ್ತಾಯಿದ್ರು. ಅಲ್ಲಿಂದ ಬಂದು ಅಪ್ಪ ಸಿಕ್ಕಾಪಟ್ಟೆ ಚಳಿ. ನಮ್ಮ ಅಪ್ಪನೂ ಬೈಕೊಂಡು ಕರ್ಕೊಂಬಂದರು, ಈ ಚಳೀಲಿ ಬಂದಿದ್ದೀರಾ ಅಂತ. ಅದಾದಮೇಲೆ ಮನೆಗೆ ಬಂದು, ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ಇಷ್ಟೇ ಕೇಳ್ಕೊಳೋದು, ಸಪೋರ್ಟ್ ಮಾಡಿ ಪ್ಲೀಸ್.